ದೇಶಾದ್ಯಂತ ಇವತ್ತು ಸುಮಾರು 12 ಯಾವ ಔಷಧ ಶಿವಮೊಗ್ಗ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘಕ್ಕೆ, ಕರ್ನಾಟಕ ಔಷಧಿ ವ್ಯಾಪಾರಿಗಳ ಸಂಘಕ್ಕೆ ಭಾರತ್ ಮಾತಾ ಕಿ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕರ್ನಾಟಕ ಔಷಧಿ ವ್ಯಾಪಾರಿಗಳ ಸಂಘಕ್ಕೆ. ನಮಸ್ಕಾರ. ಇಲ್ಲಿ ಬಂದಿರುವಂತಹ ನಮ್ಮ ಎಲ್ಲ ಜಿಲ್ಲಾ ಭಾರತ್ ಮಾತಾ ಕಿ ಅಂತೇಳಿ ಶಿವಮೊಗ್ಗ ಜಿಲ್ಲಾ ಔಷಧಿ ವ್ಯಾಪಾರ ಸಂಘದ ಅಧ್ಯಕ್ಷರು. ನಮ್ಮ ಇವತ್ತಿನ ಬಂದಿನ ಮೂರು ಪ್ರಮುಖ ಬೇಡಿಕೆ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಆನ್ಲೈನ್ ಸೇಲ್ ಅನ್ನ ಸಂಪೂರ್ಣವಾಗಿ ಇವಾಗಿಂದನೇ ಬಂದ್ ಮಾಡಬೇಕಾಗಿ. ಎರಡನೇದು ಡೀಪ್ ಡಿಸ್ಕೌಂಟ್ ಬೈ ಕಾರ್ಪೊರೇಟ್ ಮೆಡಿಕಲ್ ಶಾಪ್ಸ್, ಆನ್ಲೈನ್ ಅಲ್ಲಿ ಡೀಪ್ ಡಿಸ್ಕೌಂಟ್ ಕೊಡ್ತಾ ಇರೋಂಥದ್ದು ಕಾರ್ಪೊರೇಟ್ ಇದರಲ್ಲಿ. ಮೂರನೇದು ಈ ಡೀಪ್ ಡಿಸ್ಕೌಂಟ್ ಕಡೆಯಿಂದ ಸ್ಪೂರಿಯಸ್ ಡ್ರಗ್ಸ್ ಮಾರ್ಕೆಟ್ ಎಂಟ್ರಿ ಆಗ್ತಾ ಇದೆ, ಅದನ್ನು ಬಂದ್ ಮಾಡಬೇಕಾಗಿ. ಈ ಮೂರು ಡಿಮಾಂಡ್ ಇಟ್ಕೊಂಡು ನಾವು ರಾಷ್ಟ್ರ ವ್ಯಾಪ್ತಿ ಒಟ್ಟು 14 ಲಕ್ಷ ಕೆಮಿಸ್ಟ್ ಬಾಂಧವರು ಇವತ್ತು ಸ್ಟ್ರೈಕ್ ನ ನಡೆಸ್ತಾ ಇದ್ದೀವಿ. ಅದರ ಅಂಗವಾಗಿ ನಾವು ಶಿವಮೊಗ್ಗದಲ್ಲೂ 600 ಜನ ಮೆಂಬರ್ಸ್ ಇದ್ದೀವಿ. 600 ರಿಂದ 800 ಜನ ಮೆಂಬರ್ಸ್ ಎಲ್ಲರೂ ಸಂಪೂರ್ಣವಾಗಿ ಬಂದ್ ಮಾಡಿ ಇಲ್ಲಿ ಬಂದು ನಿಮ್ಮ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಹಾಗೆ ನಮಗೆ ಜನೌಷಧಿನ ನಾವು ಯಾವತ್ತೂ ವಿರೋಧ ಮಾಡಿಲ್ಲ. ಜನೌಷಧಿ ಒಂದು ಒಳ್ಳೆ ಸ್ಕೀಮ್, ಪ್ರಧಾನಮಂತ್ರಿಯ ಒಂದು ಕನಸಿನ ಕೂಸು. ಆದ್ರೆ ಆ ಜನೌಷಧಿನಲ್ಲಿ ಬೇರೆ ಔಷಧಿಗಳನ್ನ ಮಾಡಿ ಅವರ ಯೋಜನೆಯನ್ನು ಅದನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಅದ್ರ ಬಗ್ಗೆನೂ ನಾವು ಪ್ರೊಟೆಸ್ಟ್ ಮಾಡ್ತಾ ಇವತ್ತಿನ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಎಲ್ಲ ನೀವು ಬಂದಿರಮ್ಮ, ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಸಾಕಷ್ಟು ಸಮಸ್ಯೆ ಆಗ್ತದೆ ಬೆಳಗಿಂದ ಕೂಡ ಮೆಡಿಕಲ್ ಇಲ್ಲ, ಎಲ್ಲ ಸಮಸ್ಯೆಗಳಿಗೆ ಮೆಡಿಸಿನ್ಗೆ, ಎಮರ್ಜೆನ್ಸಿ ಮೆಡಿಸಿನ್ಗೆ ನಮಗೆ ಅಷ್ಟೇ ಡ್ರಗ್ ಕಂಟ್ರೋಲ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಯಾರಾದ್ರೂ ಇದ್ರೆ ಎಮರ್ಜೆನ್ಸಿ ಇದ್ರೆ ಎಲ್ಲ ಆಸ್ಪತ್ರೆಗಳಲ್ಲಿ ಕೌಂಟರ್ಗಳು ಓಪನ್ ಇದೆ, ಅಲ್ಲಿ ಔಷಧಿಗಳು ಸಿಗ್ತಾ ಇದೆ. ಆ ಥರ ತೀರಾ ಅನಿವಾರ್ಯ ಬಂದ್ರೆ ನಾವು ಕೊಡ್ತೀವಿ ಅಂತ ನಮ್ಮ ADC ಅವರಿಗೆ, ಡ್ರಗ್ ಕಂಟ್ರೋಲರ್ ವ್ಯವಸ್ಥೆಗೆ ನಾವು ತಿಳಿಸಿದ್ದೀವಿ. DC ಅವ್ರಿಗೂ ತಿಳಿಸಿದ್ದೀವಿ. ಆ ಥರ ತೊಂದರೆ ಮಾಡೋದಿಲ್ಲ. ಯಾರು ಔಷಧಿಗೆ ಅರ್ಜೆಂಟ್ ಇರೋರಿಗೆ ತೊಂದರೆ ಮಾಡ್ಕೊಡ್ತಾ ಇಲ್ಲ. ನಾವು ಎಮರ್ಜೆನ್ಸಿ ಇದ್ರೆ ಕೊಡ್ತಾ ಇದ್ದೀವಿ. ಎಮರ್ಜೆನ್ಸಿ ಎಲ್ಲರಿಗೂ ಆಲ್ಮೋಸ್ಟ್ 15 ದಿವಸದಿಂದ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಎಲ್ಲರಿಗೂ ಎಲ್ಲ ಬಂದ್ ಅನ್ನೋದು ಸ್ಟೇಟಸ್ ಅಲ್ಲಿ ಎಲ್ಲ ರಾಜ್ಯಾಂತದ ಟಿವಿ ಮಾಧ್ಯಮದಲ್ಲಿ, ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲ ಬಂದಿದೆ. ಹಾಗಾಗಿ ಎಲ್ಲರೂ ಸಾಕಷ್ಟು ದಾಸ್ತಾನು ಮಾಡ್ಕೊಂಡಿದ್ದಾರೆ. ಇವತ್ತು ಬೇಕಾಗುವಂತ ಎಮರ್ಜೆನ್ಸಿ ಇಂಜೆಕ್ಷನ್ಗಳಿಗೆ ಆಸ್ಪತ್ರೆ ಕೌಂಟರ್ಗಳನ್ನ ನಾವೇನು ಬಂದ್ ಮಾಡಿಸ್ತಾ ಇಲ್ಲ, ಯಾಕಂದ್ರೆ ಎಮರ್ಜೆನ್ಸಿಗೋಸ್ಕರ ಹೇಳಿದ್ದಾರೆ. ಅಂತ ತೀರಾ ಅನಿವಾರ್ಯ ಬಂದ್ರೆ ಇಂಜೆಕ್ಷನ್ ಆ ಥರ ಇದ್ರೆ ನಾವು ಕೊಡಕ್ಕೆ ನಾವು ತಯಾರಿದ್ದೀವಿ. ಯಾರಿಗೂ ತೊಂದರೆ, ನಾವು ಇದು ಯಾರ ರೋಗಿಗಳ ವಿರುದ್ಧ ಅಲ್ಲ, ಯಾರು ವಿರುದ್ಧ ಅಲ್ಲ. ಇದು ಇರೋದು ಬರೀ ನಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ಹಾಗೂ ಸರ್ಕಾರದ ನೀತಿಗಾಗಿ ಹೋರಾಟ. ಅಪೋಲೋ ಮತ್ತೆ ಅವರು ಮಾಡಿದ್ದಾರೆ. ಯಾಕಂದ್ರೆ ಅವರು ಕನ್ವೆನ್ಷನ್ ಇಲ್ಲಿ ಅಂಗಡಿ ಇಟ್ಟವರು, ನಾವು ಆನ್ಲೈನ್ಗೋಸ್ಕರ ಇದನ್ನ ಹೋರಾಟ ಮಾಡ್ತಿರೋದು. ಅಪೋಲೋದವರು ಇದನ್ನ ನಮ್ಮ ಜೊತೆ ಸಹಯೋಗ ಮಾಡಕ್ಕೆ ಭರವಸೆ ಕೊಟ್ಟಿದ್ದಾರೆ. ಕೆಲವು ಕಡೆ ಮಾಡಿದ್ದಾರೆ. ಅವರು ಅಷ್ಟೇ, ಅವರು ಇದು ಎಮರ್ಜೆನ್ಸಿ ರಿಕ್ವೈರ್ಡ್ ಪ್ರಕಾರ ಓಪನ್ ಮಾಡ್ಕೊಂಡಿದ್ದಾರೆ, ಇಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಸರ್, ನನ್ನ ಹೆಸರು ಮಧುಕರ್ ಅಂತ ಹೇಳಿ, ಶಿವಮೊಗ್ಗ ಜಿಲ್ಲಾ ಔಷಧಿ ವ್ಯಾಪಾರಿ ಸಂಘದ ಅಧ್ಯಕ್ಷ. ಯಾವ ಔಷಧಗಳನ್ನು ತಗೊಂಡ್ರೆ ಅದು ಹವ್ಯಾಸವಾಗಿ ನಡೆಯುತ್ತೆ ಅಂತ ಔಷಧಗಳು ನಿರಂತರವಾಗಿ ಆನ್ಲೈನ್ಗೆ ಮಾರಾಟ ಆಗುತ್ತೆ. ಇವತ್ತು ಭಾರತ್ ಮಾತಾ ಕಿ. ಪತ್ರಕರ್ತರ ಮಿತ್ರರಿಗೆ ಔಷಧಿ ವ್ಯಾಪಾರಿಗಳ ಸಂಘ, ಕರ್ನಾಟಕ ರಾಜ್ಯ ಔಷಧಿ ವ್ಯಾಪಾರಿಗಳ ಸಂಘದ ಕರೆಯನ್ವಯ ಆನ್ಲೈನ್ ಶಿವಮೊಗ್ಗ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಪೂರ್ಣ ಬಂಧನ ಆಚರಿಸ್ತಾ ಇದೆ. ಕಾರಣ ಇಷ್ಟೇನೆ, ನಮ್ಮ 3 ಮುಖ್ಯವಾದಂಥ ಬೇಡಿಕೆಗಳು. ಆನ್ಲೈನ್ನಲ್ಲಿ ಔಷಧಿಗಳನ್ನು ಮಾರಾಟ ಆಗ್ತಾ ಇರುವಂಥ ವಿಚಾರ. ಆನ್ಲೈನ್ನಲ್ಲಿ ಔಷಧಿಗಳು ಮಾರಾಟ ಆಗ್ತಿರೋದ್ರಿಂದ ಇವತ್ತು ಈ ದೇಶದ ಯುವ ಸಮುದಾಯ ದಾರಿ ತಪ್ತಾ ಇದೆ. ನಿದ್ದೆ ಬರಿಸುವಂಥ ಔಷಧಿಗಳು, ಹಲವಾರು ರೀತಿಯ ಕೆಟ್ಟ ಪರಿಣಾಮ ಬೀರುವಂಥ ಕಾಫ್ ಸಿರಪ್ಗಳು ಇವತ್ತು ಆನ್ಲೈನ್ನಲ್ಲಿ ಸಿಕ್ಕಿ ಯುವ ಸಮುದಾಯ ದಾರಿ ತಪ್ಪುವ ಹಂತಕ್ಕೆ ಬಂದಿದೆ. ಕೋವಿಡ್-19 ಸಂದರ್ಭದಲ್ಲಿ ಸರ್ಕಾರ ಏನು ಆನ್ಲೈನಲ್ಲಿ ಔಷಧವನ್ನು ಸಿಗಬೇಕು ಅಂತೇಳಿ ವ್ಯವಸ್ಥೆ ಮಾಡಿತ್ತು, ಆ ವ್ಯವಸ್ಥೆಯನ್ನು ಇವತ್ತು ದುರುಪಯೋಗ ಮಾಡಿಕೊಂಡು ಇಡೀ ದೇಶದ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆನ್ಲೈನ್ ಪೋರ್ಟಲ್ಗಳನ್ನು ನಿಷೇಧಿಸಬೇಕು ಅಂತೇಳಿ ಮೊದಲನೇ ಆಗ್ರಹ. ಇನ್ನೊಂದು ಎರಡನೇ ಆಗ್ರಹ ಏನು ಅಂತ ಹೇಳಿದ್ರೆ, ದೇಶದಲ್ಲಿ ಸಾಕಷ್ಟು ಇವತ್ತು ನಕಲಿ ಔಷಧಿಗಳು ಚಲಾವಣೆಯಲ್ಲಿದೆ, ಅದಕ್ಕೆ ಸಂಪೂರ್ಣವಾದಂಥ ಕಡಿವಾಣ ಹಾಕಬೇಕು. ಮೂರನೇದು, ಸುಮಾರು 12 ಲಕ್ಷ ಔಷಧಿ ವ್ಯಾಪಾರಿಗಳು ಭಾರತದಲ್ಲಿದ್ದೀವಿ. ಅದರ ಮೇಲೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸುಮಾರು 2 ಕೋಟಿ ಜನ ಇವತ್ತು ಈ ಔಷಧಿ ಉದ್ಯಮದಿಂದ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಬಂಡವಾಳಶಾಹಿಗಳು ಚಿಲ್ಲರೆ ವ್ಯಾಪಾರಿ ಕ್ಷೇತ್ರಕ್ಕೆ, ಔಷಧಿ ಚಿಲ್ಲರೆ ವ್ಯಾಪಾರಿ ಕ್ಷೇತ್ರಕ್ಕೆ ನುಗ್ತಾ ಇದ್ದಾರೆ. ಹೋಲ್ಸೇಲ್ ಔಷಧಿ ವ್ಯಾಪಾರ ಕ್ಷೇತ್ರಕ್ಕೆ ನುಗ್ತಾ ಇದ್ದಾರೆ. ಪರಂಪರಾಗತವಾಗಿ ವ್ಯಾಪಾರ ಮಾಡ್ತಾ ಇರುವಂಥ ಔಷಧಿ ವ್ಯಾಪಾರಿಗಳು ಇವತ್ತು ಬೀದಿಗೆ ಬಂದು ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ಚಿಲ್ಲರೆ ವ್ಯಾಪಾರ ಕ್ಷೇತ್ರ ಮತ್ತು ಹೋಲ್ಸೇಲ್ ಔಷಧ ವ್ಯಾಪಾರ ಕ್ಷೇತ್ರದಲ್ಲಿ ಬಂಡವಾಳಶಾಹಿಗಳು ಬರದೇ ಇರೋ ರೀತಿಯಲ್ಲಿ ತಡಿಲಿಕ್ಕೆ
ಕಾನೂನನ್ನು ಸೂಕ್ತ ಮಾರ್ಪಾಟು ಮಾಡಬೇಕು ಅಂತೇಳಿ ಈ ಒಂದು ಬಂದಿನ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಸುಮಾರು 12 ಲಕ್ಷದ ಔಷಧಿ ವ್ಯಾಪಾರಿಗಳು, ಅದರ ಮೇಲೆ ಅವಲಂಬಿತರಾಗಿರುವಂಥ ಸುಮಾರು 2 ಕೋಟಿ ಈ ದೇಶದ ಪ್ರಜೆಗಳು ಇವತ್ತು ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿರುವ ಈ ಸಂದರ್ಭದಲ್ಲಿ ನಾವು ನಮ್ಮ ಅಸ್ತಿತ್ವಕ್ಕಾಗಿ, ನಮ್ಮ ಜೀವನಕ್ಕಾಗಿ ಈ ಮುಷ್ಕರವನ್ನು ಅನಿವಾರ್ಯವಾಗಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನನ್ನ ಹೆಸರು ವಿವೇಕಾನಂದ ನಾಯಕ್, ಶಿವಮೊಗ್ಗ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘದ ಮಾಜಿ ಅಧ್ಯಕ್ಷ. ಪತ್ರಕರ್ತರ ಮಿತ್ರರಿಗೆ ಶಿವಮೊಗ್ಗ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘಕ್ಕೆ, ಕರ್ನಾಟಕ ಔಷಧಿ ವ್ಯಾಪಾರಿಗಳ ಸಂಘಕ್ಕೆ ಭಾರತ್ ಮಾತಾ ಕಿ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕರ್ನಾಟಕ ಔಷಧಿ ವ್ಯಾಪಾರಿಗಳ ಸಂಘಕ್ಕೆ. ನಮಸ್ಕಾರ. ಈ ಬಂದಿರುವಂಥ ನಮ್ಮ ಎಲ್ಲ ಜಿಲ್ಲಾ ರಾಷ್ಟ್ರವ್ಯಾಪಿ ಕರೆಯನ್ನು ಕೊಟ್ಟಿದೆ. ಇದಕ್ಕೆ 3 ಸ್ಪಷ್ಟವಾದ ಅಂಶಗಳನ್ನು ಇಟ್ಕೊಂಡು ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದೇನು ಅಂತಂದರೆ, ಆನ್ಲೈನ್ನಲ್ಲಿ ಔಷಧಗಳು ಏನು ಮಾರಾಟ ಆಗ್ತಾ ಇದೆ ಅದು ಸಂಪೂರ್ಣವಾಗಿ ನಿಷೇಧ ಆಗಬೇಕು. ಎರಡನೇದು, ಇವತ್ತು ಬಹಳಷ್ಟು ದೊಡ್ಡ ಔಷಧಿ ಕಂಪನಿಗಳು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳು ಮನಸ್ಸೋ ಇಚ್ಛೆ ರಿಯಾಯಿತಿಯನ್ನು ಕೊಟ್ಟು ಆನ್ಲೈನ್ಗೆ ಹೆಚ್ಚು ಪ್ರೋತ್ಸಾಹವನ್ನು ಮಾಡ್ತಾರೆ. ಹೀಗಾಗಿ ಸಾಂಪ್ರದಾಯಿಕವಾಗಿ ವ್ಯಾಪಾರವನ್ನು ಮಾಡ್ತಕ್ಕಂಥ ಮೆಡಿಕಲ್ ಶಾಪ್ನವರಿಗೆ ಅದು ತೊಂದರೆ ಆಗಿದೆ. ಇದು ಸಂಪೂರ್ಣ ನಿಲ್ಲಿಸಬೇಕು. ಮತ್ತು ಬಹಳಷ್ಟು ಇವತ್ತು ಸಬ್ಸ್ಟ್ಯಾಂಡರ್ಡು ಮತ್ತು ಗುಣಮಟ್ಟ ಇಲ್ಲದ ನಕಲಿ ಔಷಧಿಗಳು ಇವತ್ತು ಮಾರಾಟ ಆಗ್ತದೆ. ಅದು ಸಂಪೂರ್ಣವಾಗಿ ಅದನ್ನು ನಿಷೇಧ ಮಾಡಬೇಕು. ಈ 3 ಅಂಶಗಳನ್ನು ಇಟ್ಟುಕೊಂಡು ಇವತ್ತು ದೇಶಾದ್ಯಂತ, ಶಿವಮೊಗ್ಗದಲ್ಲಿ ವಿಶೇಷವಾಗಿ 1,000ಕ್ಕೂ ಅಧಿಕ ಮೆಡಿಕಲ್ ಶಾಪ್ನವರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಮತ್ತು ಅದಕ್ಕೆಲ್ಲರೂ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗ ಬೆಳಗ್ಗೆ ಕೂಡ ಎಲ್ಲ ಬಂದಾಗಿದೆ. ಶಿವಮೊಗ್ಗದಲ್ಲಿ ಇವತ್ತು ನಿನ್ನೆ ರಾತ್ರಿ 12 ಗಂಟೆಯಿಂದ ಏನು ಕರೆ ಕೊಟ್ಟಿದ್ದು ತಕ್ಷಣವೇ ಎಲ್ಲರೂ ಬಂದ್ ಮಾಡಿದ್ದಾರೆ. ಇದಕ್ಕೆ ಎಲ್ಲರೂ ಕೂಡ ಸ್ಪಂದಿಸಿ ಔಷಧಿಗಳು ಎಲ್ಲೆಲ್ಲಿ ಸಿಗುತ್ತೆ ಅಂತಂದರೆ ಯಾವ ಆಸ್ಪತ್ರೆ ಒಳಗೆ ಇರ್ತಕ್ಕಂಥ ಕೌಂಟರ್ಗಳಲ್ಲಿ ಇವತ್ತು ಔಷಧಿಗಳು ಓವರಾಲ್ ಆಗಿ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ನಿಲ್ಲಿಸಿ ನಿಲ್ಲಿಸಿ बोलो भारत माता की जय. ಮಾರಾಟ ಆಗ್ತದೆ. ಇದರ ಮೇಲೆ ನೇರವಾಗಿ ಪರಿಣಾಮ ಬೀಳ್ತಕ್ಕಂಥದ್ದು ಈ ದೇಶದ ರೋಗಿಗಳಿಗೆ. ಹಾಗಾಗಿ ಭಾರತೀಯ ನಕಲಿ ಔಷಧಿಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಕಂಪನಿಗಳನ್ನು ತಕ್ಷಣವೇ ಗುರುತಿಸಿ ಅವರಲ್ಲಿರ್ತಕ್ಕಂಥ ಡ್ರಗ್ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಿ, ಮತ್ತು ನಕಲಿ ಔಷಧಿಗಳು ಯಾವುದೇ ಕಾರಣಕ್ಕೂ ನಾವೇನು ಸ್ಪೂರಿಯಸ್ ಡ್ರಗ್ಸ್ ಅಂತ ಹೇಳ್ತೀವಿ, ಇದು ಮಾರುಕಟ್ಟೆಯಲ್ಲಿ ಸಿಗದಂಥ ರೀತಿಯಲ್ಲಿ ಮಾಡಿಕೊಂಡು ಈ 3 ಅಂಶಗಳನ್ನು ಇಟ್ಕೊಂಡು ಭಾರತೀಯ ಔಷಧಿ ವ್ಯಾಪಾರಿಗಳ ಸಂಘ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಚೈನ್ ಲಿಂಕ್ ಸ್ಟೋರ್ಗಳಾದ ಅಪೋಲೋ ಇರ್ಬೋದು ಮತ್ತು ಹಲವಾರು ಮೆಡಿಕಲ್ ಸ್ಟೋರ್ಗಳು ಇದಕ್ಕೆ ನಮಗೆ ಸಹಮತವನ್ನು ವ್ಯಕ್ತಪಡಿಸಿದೆ. ಒಂದಷ್ಟು ರೋಗಿಗಳಿಗೆ ತೊಂದರೆ ಆಗ್ಬೋದು, ಆದರೆ ಯಾವುದೇ ಆಸ್ಪತ್ರೆಗಳು ಇರ್ತಕ್ಕಂಥ ಫಾರ್ಮಸಿಗಳು ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಅವರಿಗೆ ಬೇಕಾದಂತಹ ತುರ್ತು ಅವಶ್ಯಕವಾದಂತಹ ಮಾತ್ರೆಗಳು ಮತ್ತು ಯಾವುದೇ ಥರದ ಚಿಕಿತ್ಸೆಗಳು ದೊರೆಯೋದರಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ನಮ್ಮ ಹೋರಾಟ ಭಾಳ ಸ್ಪಷ್ಟವಾಗಿದೆ. ಇದು ಯಾವುದೇ ಒಂದು ಸಂಸ್ಥೆಯ ವಿರುದ್ಧ ಅಲ್ಲ, ಯಾವುದೇ ಒಂದು ಸರ್ಕಾರದ ವಿರುದ್ಧ ಅಲ್ಲ. ನಾವು ಮಾಡ್ತಾ ಇರೋದು ಭಾಳ ಸ್ಪಷ್ಟವಾದ ನೀವು 3 ಅಂಶಗಳನ್ನು ಸರ್ಕಾರ ಗಮನಕ್ಕೆ ತೆಗೆದುಕೊಳ್ಬೇಕು. ತಕ್ಷಣವೇ ಇದಕ್ಕೆ ಕಾರ್ಯಪ್ರವೃತ್ತರಾಗಿ ಸುಮಾರು 12 ಲಕ್ಷ ಔಷಧ ವ್ಯಾಪಾರರಿದ್ದಾರೆ ಅಂತಂದರೆ ಎಷ್ಟು ಜನ ಕುಟುಂಬ ಸದಸ್ಯರು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕ ತೊಂದರೆ ಆಗ್ತಾ ಇದೆ. ಹಾಗಾಗಿ ಇದನ್ನು ತಕ್ಷಣವೇ ಸರ್ಕಾರ ಗಮನಿಸಿ ಈ 3 ಅಂಶಗಳಿಗೆ ಮನ್ನಣೆಯನ್ನು ನೀಡಿ ನಾವು ಮಾಡ್ತಾ ಇರ್ತಕ್ಕಂಥ ನ್ಯಾಯಯುತ ಹೋರಾಟಕ್ಕೆ ಸರ್ಕಾರ ನಮಗೆ ಮನ್ನಣೆಯನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮತ್ತೊಮ್ಮೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು. ನಾವೇನು ವಿರೋಧ ಮಾಡ್ತಾ ಇದ್ದೀವಿ ಅಂದರೆ, ಈ ಆನ್ಲೈನ್ ಡ್ರಗ್ಸ್ ಸಪ್ಲೈ ಇದೆಯಲ್ಲ ಸರ್, ನಾವು ಇದನ್ನು ಖಂಡಿತವಾಗ್ಲೂ ವಿರೋಧ ಮಾಡ್ತಾ ಇದ್ದೀವಿ. ಯಾಕಂದರೆ ಇದು ಸಮಸ್ಯೆ ಎಲ್ಲ ಗೊತ್ತು. ಈಗಾಗಲೇ ಹೇಳ್ದಂಗೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಇದು ಕೋವಿಡ್-19 ಉಟ್ಕೊಂಡಿದ್ದು, ಆಮೇಲೆ ಕೇಂದ್ರ ಸರ್ಕಾರ ಅವಾಗ ಅನುಮತಿ ಕೊಟ್ಟಿದ್ದು, ಅದನ್ನು ಹಾಗೆ ಮುಂದುವರಿಸ್ತಾ ಇದೆ. ಇದನ್ನು ನಿಲ್ಲಿಸಬೇಕು ಅಂತ ನಾವು ಕೇಳ್ತಾ, ಯಾಕೆಂದರೆ ನಾವೆಲ್ಲ ಇಲ್ಲಿ ಕನ್ವೆನ್ಷನಲ್ ಮೆಥಡಲ್ಲಿ ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀವಿ. ನಾವು ಪ್ರತಿಯೊಬ್ಬರು ಫಾರ್ಮಸಿಸ್ಟು ನಾವೆಲ್ಲ ಇದ್ಬಿಟ್ಟು ಓನರ್ಸು ಎಲ್ಲ ಸೇರಿಕೊಂಡು ನಾವು ಮಾಡ್ತಾ ಇದ್ದೀವಿ. ಬಟ್ ಇಲ್ಲಿ ಆನ್ಲೈನಲ್ಲಿ ವ್ಯಾಪಾರ ಮಾಡೋರಿಗೆ ಅದು ಯಾವುದು ಅನ್ವಯ ಆಗ್ತಾ ಇಲ್ಲ.
ಆದ್ದರಿಂದ ಇದನ್ನು ನಾವು ನಮ್ಮ ಸಂಘ ತೀವ್ರವಾಗಿ ಖಂಡಿಸ್ತಾ ಇದೆ ಮತ್ತು ಆನ್ಲೈನ್ ವ್ಯಾಪಾರ ನಿಲ್ಲಿಸಬೇಕು ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಗಣೇಶ್ ಅಂಗಡಿ ನಿರ್ದೇಶಕರು, ಔಷಧ ವ್ಯಾಪಾರಿಗಳ ಸಂಘ ಹಾಗೂ ಮಾಜಿ ಅಧ್ಯಕ್ಷರು, ಶಿವಮೊಗ್ಗ ಜಿಲ್ಲಾ ಫಾರ್ಮಸಿಸ್ಟ್ ಅಸೋಸಿಯೇಷನ್. ಥ್ಯಾಂಕ್ ಯು.